ಗೋಲ್ಡ್ನ ಯಾರ್ಯಾರು ಬೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಯಾಕೆಂದರೆ ಗೋಲ್ಡ್ ಪ್ರೈಸು ಬಿದ್ದೇ ಬೀಳುತ್ತೆ. ಎಲ್ಲಿ ತನಕ ಬೀಳುತ್ತೆ ಅಂದರೆ ಫಸ್ಟು ಇಲ್ಲಿಗೆ ಹೋಗಿ ವಾಪಸ್ ಪುಲ್ ಬ್ಯಾಕ್ ಆಗ್ತಾನೆ, ಹೋಗ್ಬಿಟ್ಟು ವಾಪಸ್ ಬೀಳುತ್ತೆ. ಅಂದರೆ ಇವಾಗಲೇ ಬೀಳಲ್ಲ, ಒಂದು 2 ತಿಂಗಳೊಳಗಡೆ ಇಷ್ಟು 2 ರಿಂದ 3 ತಿಂಗಳೊಳಗೆ ಇಷ್ಟು ಪ್ರೊಸೆಸ್ ನಡೆಯುತ್ತೆ. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಬರೋದು 3674, ಇದು ಫ್ಯೂಚರ್ಸು, ಗೋಲ್ಡ್ ಫ್ಯೂಚರ್ಸು. ನೆಕ್ಸ್ಟ್ ಇಲ್ಲಿಗೆ ಬಂದೇ ಬರ್ತಾನೆ, ಮಾರ್ಕೆಟ್ ಬರಲೇಬೇಕು, ಬರುತ್ತೆ 3500. ಇದು ಸ್ಟ್ರಾಂಗ್ ಸಪೋರ್ಟ್ ಝೋನು. ಇಲ್ಲಿಗೆ ಬಂದರೆ ಮಾರ್ಕೆಟ್ ಇಲ್ಲಿಂದ ಕೆಳಗೆ ಬೀಳಲ್ಲ, ಇಲ್ಲಿಂದ ಮೇಲೆ ಹೋಗಬೇಕು. ಇಲ್ಲಿಂದ ಮೇಲೆ ಹೋದರೆ 100% ಗೋಲ್ಡ್ ತುಂಬಾ ಮೇಲೆ ಹೋಗುತ್ತೆ. ಇದನ್ನು ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಈ ಸತಿ ಏನು ಹೈ ಇತ್ತು 15,000 16,000 ಅಂತಿದ್ರು, ಅದನ್ನೆಲ್ಲ ಗೋಲ್ಡ್ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಈಗ ಸದ್ಯಕ್ಕೆ ಯಾರು ಗೋಲ್ಡ್ ಬೈ ಮಾಡಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈ ಗೋಲ್ಡ್ ಫ್ಯೂಚರ್ಸ್ ಅನ್ನೋದನ್ನ ಸ್ವಲ್ಪ ಫಾಲೋ ಮಾಡ್ತಾರೆ. 3600 500ಕ್ಕೆ ಬಂದಾಗ ಇಲ್ಲೇ ಸ್ವಲ್ಪ ದಿನ ಕನ್ಸಲ್ಟೆಂಟ್ ಆಗಿಬಿಟ್ಟು ಮತ್ತೆ ಪುಲ್ ಬ್ಯಾಕ್ ಆಗುತ್ತೆ. ಓಕೆನಾ? ಈ ರೇಟಲ್ಲಿ ಪುಲ್ ಬ್ಯಾಕ್ ಆಗಬೇಕಾದ್ರೆ ನೀವು ಬೈ ಮಾಡಿ. ಇಲ್ಲಿ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಬೈ ಮಾಡಿದ್ರೆ ನೋಡಿ, ಇಲ್ಲಿ ತನಕ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ನಿಮಗೆ ಪ್ರಾಫಿಟ್ ಕಾಣಲ್ಲ. ಯಾರು ಇದನ್ನು ಫ್ಯೂಚರ್ಸ್ ಅಂತ ಬೈ ಮಾಡುತ್ತೀರೋ, ಫ್ಯೂಚರಿಗೆ ಅಂತ ಬೈ ಮಾಡ್ತಾಯಿದ್ದೀರೋ ಅವ್ರಿಗೆ ಹೇಳ್ತಾ ಇರೋದು. ನೋಡಿ, ಇಲ್ಲಿಗೆ ಬರೋ ತನಕ ಬರುತ್ತೆ ಮಾರ್ಕೆಟು, ಮತ್ತೆ ಬೀಳುತ್ತೆ ಗೋಲ್ಡ್ ರೇಟು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಮ್ ಪ್ಯಾಟರ್ನ್ ಮಾಡಿದ್ದಾರೆ. ಎಮ್ ಪ್ಯಾಟರ್ನ್ನ ಮಾಡ್ಕೊಂಬಿಟ್ಟು ಬಿದ್ದಿರೋದು ಮಾರ್ಕೆಟು, ಸುಮ್ಮನೆ ಬಿದ್ದಿಲ್ಲ. ಮತ್ತು ಇಲ್ಲಿ ನೋಡಿ, ಈ ಕಪ್ಪಣ್ಣ ಹ್ಯಾಂಡ್ಲು ಮಾಡ್ಕೊಂಬಿಟ್ಟು ನಾವೇನು ಸಿಲ್ವರಲ್ಲಿ ಈ ಥರ ನೋಡೋದು, ಅದನ್ನು ಉಲ್ಟಾ ಅಂದ್ಕೊಂಡ್ರೆ ಕಪ್ಪಣ್ಣ ಹ್ಯಾಂಡ್ಲು. ಇದು ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಇದು, ಆಮೇಲೆ ಹೆಡ್ ಆ್ಯಂಡ್ ಶೋಲ್ಡರು, ಅದರ ಟಾರ್ಗೆಟ್ ಇದು ಇಲ್ಲಿಂದನೇ ಫುಲ್ ಬ್ಯಾಕ್, ಇಲ್ಲಿ ಬಂದು ಕನ್ಸಲ್ಟೆಂಟ್ ಆಗಿಬಿಟ್ಟು ಫುಲ್ ಬ್ಯಾಕ್ ಆಗುತ್ತೆ. ಹಲೋ ನೋಡಿ, ಯಾರ್ಯಾರು ಸಿಲ್ವರ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದೀರೋ ಇವಾಗಲೇ ಬೈ ಮಾಡ್ಕೊಬಿಡಿ. ಅದು ಸಿಲ್ವರ್ ಪ್ರೈಸ್ ದೇವರಾಣಿಗೂ ಕಮ್ಮಿ ಆಗೋಲ್ಲ. ಯಾಕೆ ಅಂದರೆ ಇದು ಒಂದು ಪ್ಯಾಟ್ರನ್. ಇದು ಶೇರ್ ಮಾರ್ಕೆಟಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ, ಇದೊಂದು ಪ್ಯಾಟ್ರನ್ನು. ಇದೊಂದು ಕಪ್ಪಣ್ಣ ಹ್ಯಾಂಡ್ಲು ಪ್ಯಾಟ್ರನ್ ಅಂತಾರೆ. ಒನ್ ಟೈಮ್ ಇದನ್ನು ಬ್ರೇಕ್ಔಟ್ ಕೊಡ್ತು ಮಾರ್ಕೆಟು ಅಂತಂದರೆ ನಿಜವಾಗ್ಲೂ ಏನಿದೆಯೋ ಡಬಲ್ ಆಗೋಗುತ್ತೆ. ಸೊ ಸಿಲ್ವರ್ನ ಫ್ಯೂಚರಲ್ಲಿ ಯಾರು ಬೈ ಮಾಡ್ಕೋಬೇಕು ಫ್ಯೂಚರ್ಗೆ ಅಂದರೆ ಡಿಜಿಟಲ್ ಸಿಲ್ವರ್ನ ಬೈ ಮಾಡೋರು ಬೈ ಮಾಡೋಕ್ಕೆ ಒಳ್ಳೆ ಟೈಮ್ ಇದು ಮತ್ತೆ ರೀಟೆಸ್ಟ್ ಆಗ್ತಾಯಿದೆ ಅಷ್ಟೇ. ರೀಟೆಸ್ಟ್ ಆಗಿ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ವಾಪಸ್ ಬಂದು ಇದೇ ರೇಟಿಗೆ ಬಂದು ಹೋಗುತ್ತೆ. ಯಾರೋ ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಮಾರ್ಕೆಟ್ ಅಂತೂ ಕಪ್ಪಣ್ಣ ಹ್ಯಾಂಡ್ಲು ಫಾರ್ಮೇಷನ್ ಅಂತೂ ಮಾಡಿದೆ ನೋಡಿ. 1979ರಲ್ಲಿ ಹೈಗೆ ಹೋಗಿರೋದು, ಮತ್ತೆ ತಿರ್ಗಾ ಇಷ್ಟು ವರ್ಷ ಆದಮೇಲೆ 2011ರಲ್ಲಿ ಒಂದು ಸತಿ ಹೋಯಿತು, ಇವಾಗ ಹೋಗಿದೆ. ಇದು ಈ ಪ್ಯಾಟ್ರನ್ನ ಕ್ರಿಯೇಟ್ ಮಾಡಿದೆ ಅಂತಂದರೆ ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 100% ಬುಲ್ಲಿಶ್ ಆಗೇ ಆಗುತ್ತಿದ್ದು. ನೋಡಿ, ಯಾರ್ಯಾರು ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕೆಂದರೆ ಇದು ಕಂಪ್ನಿಗಳಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಸೋಲಾರ್ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ತಿರೋದ್ರಿಂದ ಯಾವಾಗ 2011ಇಂದ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಯಾವಾಗ 2020-22 ಆ ಟೈಮಿಂದನೇ ಸ್ಪೈಕ್ ಆಗಿ ಸ್ಟಾರ್ಟ್ ಆಗಿದೆ. ನೋಡಿಕೊಂಡು ಸಿಲ್ವರ್ನ ಬೈ ಮಾಡಿ. ಬಾಯ್.